ನಿನ್ನೆ ನಾನು ಒಂದು ಕತೆ ಓದಿದೆ. ಅದು ಕತೆನೋ ಸತ್ಯ ಆಗಿದೋ ಗೊತ್ತಿಲ್ಲ. ಒಬ್ಳು ಮಹಿಳೆ 10 ರೂಪಾಯಿ ಅಂಗಡಿಯವನಿಗೆ ತಂದು ವಾಪಸ್ ಕೊಡ್ತಾಳೆ. ಅಂಗಡಿಯವ ಕೇಳ್ತಾನೆ, ಏನಿದು 10 ರೂಪಾಯಿ ಅಂತ. ನಿನ್ನೆ 70 ರೂಪಾಯಿ ಸಾಮಾನು ತಗೊಂಡಿದ್ದೆ, ನೀನು ನನಗೆ 30 ರೂಪಾಯಿ ಕೊಡಬೇಕಿತ್ತು, ಅದಕ್ಕೆ 40 ರೂಪಾಯಿ ನೀನು ಕೊಟ್ಟಿದ್ದೆ. ನಿನ್ನೆ ರಾತ್ರಿ ನಾನು ಬರುವಾಗ ನಿನ್ನ ಅಂಗಡಿ ಬಂದಾಗಿತ್ತು, ಇವತ್ತು ಬೆಳಿಗ್ಗೆ ಎದ್ದು ಬಂದಿದ್ದೇನೆ, ಇದು 10 ರೂಪಾಯಿ ತೆಕೋ ಅಂತ. ಅವ ಹೇಳ್ತಾನೆ, ಎಲ್ಲಿಂದ ಬಂದದ್ದು ನೀನು ಅಂತ. ಮತ್ತೆ ನೋಡಿದ್ರೆ 7 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದಾಳೆ. 10 ರೂಪಾಯಿ ವಾಪಸ್ ಕೊಡ್ಲಿಕ್ಕೆ 2 ಬಾರಿ ಬಂದಿದ್ದಾಳೆ. ಸೊ ಇವನಿಗೆ ಜ್ಞಾನೋದಯವಾಗ್ತದೆ, ಅಂಗಡಿಯವನಿಗೆ. ಇವನ ಹತ್ರ ಯಾರದ್ದು 300 ರೂಪಾಯಿ ಬಾಕಿ ಉಳಿದಿತ್ತು. ಆ ಪಾಠ ನೋಡಿ ಇವ 300 ರೂಪಾಯಿ ಪಾವತಿ ಮಾಡ್ಲಿಕ್ಕೆ ಅಂತೇಳಿ ಹೋಗ್ತಾನೆ ಅಂಗಡಿಯವನಿಗೆ. ನಿಂದು ನೋಡು, ಒಂದು ಬ್ಯಾಲೆನ್ಸ್ ನನ್ನ ಹತ್ರ 300 ರೂಪಾಯಿ ಇತ್ತು, ನೀನು ಕೇಳಲಿಲ್ಲ, ನನಗೂ ನೆನಪಿರ್ಲಿಲ್ಲ, ಆದ್ರೆ ಇವತ್ತು ನನಗೆ ನೆನಪಿಗೆ ಬಂತು, ಇದು 300 ರೂಪಾಯಿ ನೀನು ತೆಕೋ ಅಂತ. ಅಲ್ಲಿಗೆ ಹೋದಾಗ ಏನಾಗಿದೆ ಅಂತ ಹೇಳಿದ್ರೆ, ಅವನಿಗೆ ಇವನ ಈ ಅವಸ್ಥೆ ನೋಡಿ ಅವನಿಗೊಂದು ಜ್ಞಾಪಕ ಬರ್ತದೆ. ನಾನು ಒಬ್ಬನ ಹತ್ರ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ, ಸಾಲ ತಕೊಂಡು 1 ವಾರದಲ್ಲಿ ಅವ ತೀರಿ ಹೋಗಿದ್ದಾನೆ. ಸೊ ಅದಕ್ಕೆ ಯಾರು ವಾರಿಸುದಾರರು ಇಲ್ಲ ಅಂತೇಳಿ ನಾನು ಅವನಿಗೆ ಸಾಲ ವಾಪಸ್ ಮಾಡಲಿಲ್ಲ. ಬಟ್ ನಾನು ಇವತ್ತು ಆ ಸಾಲ ವಾಪಸ್ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ. ಅವ ಹೋಗಿ ತಲುಪಿದ್ದು ಎಲ್ಲಿ ಅಂದ್ರೆ, ಯಾರು ಅದು 10 ರೂಪಾಯಿ ವಾಪಸ್ಸು ಕೊಟ್ಲು ಹೋದ್ಲ ಆ